ಜನ ವಿರೋಧದ ನಡುವೆಯೂ ಇನ್ನ ಗ್ರಾಮದಲ್ಲಿ ವಿದ್ಯುತ್ ಟವರ್ ನಿರ್ಮಾಣ ಕಾಮಗಾರಿ ಮುಂದುವರಿಕೆ. ಗ್ರಾಮಸ್ಥರಿಂದ ತೀವ್ರ ಆಕ್ರೋಶ, ಅಧಿಕಾರಿಗಳ ದೌಡು. ನಾವು ಪೊಲೀಸ್ ಇಲ್ಲ ಬಂದಿದ್ದೀವಿ. that is not illegal. We are in our full right to be wherever we want. ಯಾವಾಗಲೇ ಪಬ್ಲಿಕ್ ಸೆಕ್ಯೂರಿಟಿ. ಉಡುಪಿ ಕಾಸರಗೋಡು ಮಧ್ಯೆ ನವೀನ ವಿದ್ಯುತ್ ಮಾರ್ಗದ ಟವರ್ ನಿರ್ಮಾಣಗೊಳ್ಳುತ್ತಿದ್ದು, ಕಾಮಗಾರಿ ಮುಂದುವರೆಸುತ್ತಿದ್ದ ಈ ಸ್ಥಳಕ್ಕೆ ತೆರಳಿದ ನೂರಾರು ಗ್ರಾಮಸ್ಥರು ಕಾಮಗಾರಿ ನಡೆಸದಂತೆ ತಡೆಯೊಡ್ಡಿದ ಘಟನೆ ಬುಧವಾರ ನಡೆದಿದೆ. ಕಾರ್ಕಳ ತಾಲೂಕಿನ ಇನ್ನ ಗ್ರಾಮದಲ್ಲಿ ಟವರ್ ನಿರ್ಮಾಣಕ್ಕೆ ಗ್ರಾಮಸ್ಥರ ವಿರೋಧವಿದೆ. ಗ್ರಾಮಸ್ಥರ ತೀವ್ರ ಅಸಮ್ಮತಿಯ ನಡುವೆಯೂ ಅಧಿಕಾರಿಗಳು ಪೊಲೀಸ್ ಬಂದೋಬಸ್ತಿನಲ್ಲಿ ಕಾಮಗಾರಿಯನ್ನು ಮುಂದುವರೆಸಿದ್ದು, ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಯಿತು. ಎಲ್ಲ ಪೇಪರ್ಸ್ ಎಲ್ಲರಿಗೆ ನೋಟಿಸ್ ಆಗಿದೆ. ಏನಾದರೂ ಕಾಗದದಲ್ಲಿ ಪ್ರಾಬ್ಲಮ್ ಇದ್ರೆ ನಿಮಗೆ ಡಿ ಸಿ ಜೊತೆ ಮಾತಾಡಬೇಕು. ಈ ತರ ಅಸೆಂಬ್ಲಿ ಯಾಕೆ ಆಗ್ತಾ ಇದೆ? ಅಲ್ಲಲ್ಲ ಮೇಡಮ್, ನೋಡಿ, ಡಿ ಸಿ ಜೊತೆ ಮಾತಾಡಬೇಕಾದ್ರೆ ಈಗ ಡಿ ಸಿ ನೋಟಿಸ್ ಮಾಡಿದಾರೆ ಅಂತ ಹೇಳಿದ್ರೆ ಯಾರಿಗೆ ನೋಟಿಸ್ ಮಾಡಿದ್ರೆ ಡಿ ಸಿ ಕರೆದು ಮಾತಾಡಬೇಕಲ್ಲ ನಮ್ಮೊಟ್ಟಿಗೆ. ಈಗ ಇವರಿಗೆ ಆದೇಶ ಮಾಡುವ ಡಿ ಸಿ ಅವರಲ್ಲಿ ಈ ಗಣಪತಿ ಹೆಗ್ಡೆ ಅವರ ಜಾಗಕ್ಕೆ ಹೋಗಿ ಕೆಲಸ ಮಾಡಿ ಅಂತ ಹೇಳುವಂಥ ಆದೇಶ ಇದೆ. ಗಣಪತಿ ಹೆಗ್ಡೆ ಓನರ್ ಅವರು, ಅವರಿಗೆ ಆದೇಶ ಪ್ರತಿ ಇಲ್ಲ, ಕಾಪಿ ಇಲ್ಲ, ಆದೇಶ ಇಲ್ಲ. ಕಂಪನಿಯವರಿಗೆ ಆದೇಶ ಏನೋ ಮಾಡಿರ್ಬೋದು, ಇವರಿಗೆ ಗೊತ್ತಾಗಬೇಕಲ್ಲ. ಈಗ ಲ್ಯಾಂಡ್ ಓನರ್ ಒಬ್ಬರು ಅವರು ಇರುವಾಗಲೇ ಅವರಿಗೆ ಯಾವುದೇ ರೀತಿ ಮಾಹಿತಿ ಕೊಡದೆ ಅದು ಕೂಡ ಬೇಲಿ ಹಾಕಿದ್ದನ್ನು ಬುಧವಾರ ಬೆಳಿಗ್ಗೆ ಇನ್ನ ಗ್ರಾಮದ ಅನ್ನೋಜಿಗೋಡಿ ಸಮೀಪದ ಗಣಪತಿ ಹೆಗ್ಡೆ ಅವರ ಖಾಸಗಿ ಜಾಗದಲ್ಲಿ ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಜೆಸಿಬಿ ಯಂತ್ರದ ಸಹಾಯದಿಂದ ಟವರ್ ನಿರ್ಮಾಣ ಕಾರ್ಯಕ್ಕೆ ಮುಂದಾದರು. ಈ ಘಟನೆಯ ಮಾಹಿತಿ ತಕ್ಷಣವೇ ಗ್ರಾಮಸ್ಥರಿಗೆ ದೊರೆತು ಸ್ಥಳಕ್ಕೆ ಧಾವಿಸಿ ಬಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಮಗೆ ಸಿಎಂ ನೀವು ಅಲ್ಲ ಸರ್, ತಾಲೂಕಿಗೆ ಸಿಎಂ ನೀವು ಆಯ್ತು ಸರ್, ಮಾಡ್ತೇವೆ. ನೀವು ಈಗ ನಮ್ಮ ಕಾನೂನು ಪರವಾಗಿ ನ್ಯಾಯದ ಪರವಾಗಿ ಡಿಸಿ ಮೌಖಿಕ ಆದೇಶ ಮಾಡಿದ್ದಾರೆ. ನೀವು ಇಲ್ಲಿಗೆ ಬರುವಾಗ ಇದಕ್ಕೆ ಎಂಟ್ರಿ ಆಗುವ ಮೊದಲು, ಒಳಗೆ ಎಂಟ್ರಿ ಆಗುವ ಮೊದಲು ನೀವು ಅವರಿಗೆ ಇದೆಲ್ಲ ನೋಟಿಸ್ ಅಲ್ಲ, ನೀವು ಇವರಿಗೆ ಕೊಟ್ಟಿದ್ದಂತ ಕಾಪಿ ನನಗೆ ಗೊತ್ತಿರೋ ವಿಚಾರ. ಅಲ್ಲ, ಇವರಿಗೆ ನೋಡಿ ಅವರ ಹತ್ರ ಇದೆ ಡಿಸಿ ಆದೇಶ. ಈಗ ಒಂದು ಫೋನ್ ಬಂದು ನಾವು ಅಲ್ಲ, ಫೋನ್ ಯಾರು ಮಾಡಬೇಕು? ಅಧಿಕಾರಿಗಳು ಗ್ರಾಮಸ್ಥರ ವಿರೋಧವನ್ನು ಲೆಕ್ಕಿಸದೆ ಕಾಮಗಾರಿಯನ್ನ ಮುಂದುವರೆಸಲು ಮುಂದಾದಾಗ ಗ್ರಾಮಸ್ಥರು ಹಾಗೂ ಹೋರಾಟ ಸಮಿತಿಯ ಸದಸ್ಯರು ಗಟ್ಟಿಯಾಗಿ ತಡೆಯೊಡ್ಡಿದರು. ಈ ವೇಳೆ ಗ್ರಾಮಸ್ಥರು ಮತ್ತು ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ನಾವು ಪೊಲೀಸ್ ಇಲ್ಲ ಬಂದಿದ್ದೀವಿ. that is not illegal. that is not illegal. we are in our full rights to be wherever we want. ಯಾವಾಗಲೇ ಪಬ್ಲಿಕ್ ಸೆಕ್ಯೂರಿಟಿ, ಏನಾದರೂ ಸೆಕ್ಯೂರಿಟಿ ಬೇಕಿದ್ರೆ ನಾವು ಅಲ್ಲಿ ಇರ್ತೀವಿ. ಬಟ್ ನಿಮ್ಗೆ ಈ ತರ ಸೇರಿಸ್ಲಿಕ್ಕೆ, ಜನ ಸೇರಿಸ್ಲಿಕ್ಕೆ ಪರ್ಮಿಷನ್ ಬೇಕು. ಅಲ್ಲ, ನೀವು ಕಾಗದಲ್ಲಿ ಪರ್ಮಿಷನ್, ಯು ಗೋ ಟು ಡಿಸಿ ಆಫೀಸ್, ಅಲ್ಲಿ ಹೋಗಿ ಮಾತಾಡಿ. ಐ ಹ್ಯಾವ್ ನೋ ಪ್ರಾಬ್ಲಮ್. ಇಲ್ಲಿ ಯಾಕೆ ಈ ತರ ಜನ ಸೇರಿಸ್ತಾರೆ? ಅಲ್ಲ, ಡಿಸಿ ಅವರು ಅಲ್ಲಿ ಮಾತಾಡಿದೆ, ನಮ್ಮೊಟ್ಟಿಗೆ ಈಗ ಕರೆದು ಮಾತಾಡ್ಬೇಕಿತ್ತ ಡಿಸಿ. ಈಗ ಇಲ್ಲಿ ನಿಮ್ಮನ್ನು ಇಷ್ಟು ಜನರನ್ನು ಕಳಿಸುವುದಿದ್ರೆ ಪಬ್ಲಿಕ್ ಬಂದದ್ದು. ಈಗ ನಾವು ಪಬ್ಲಿಕ್ ನಮ್ಗೆ ರಕ್ಷಣೆ ಕೊಡ್ಲಿಕ್ಕೆ ನೀವು ಬಂದದ್ದು. ಓಕೆ, ತುಂಬಾ ಖುಷಿ, ನಿಮ್ಗೆ ಥ್ಯಾಂಕ್ಸ್ ಹೇಳ್ತೇವೆ. ನೀವು ಕಂಪನಿಯವರಿಗೆ ಸಪೋರ್ಟ್ಗೆ ಬಂದದ್ದಲ್ಲ. ನಾವು ಯಾರಿಗೆ ಸಪೋರ್ಟ್ಗೆ ಬಂದಿದ್ದೀವಿ? ಪಬ್ಲಿಕ್ ಅಲ್ಲ, ಪಬ್ಲಿಕ್ಕಿಗೆ ನಮ್ಗೆ. ಈಗ ನಾವು ಪಬ್ಲಿಕ್ ಇಲ್ಲಿ ಸೇರಿದ್ದು ಪಬ್ಲಿಕ್ ಅಂತ ಅಹಿತಕರ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪೊಲೀಸರು ಮಧ್ಯಸ್ಥಿಕೆ ವಹಿಸಿದರೂ ಗ್ರಾಮಸ್ಥರು ಪಟ್ಟು ಸಡಿಸಲಿಲ್ಲ. ಸ್ಥಳಕ್ಕೆ ಕಾರ್ಕಳ ವಿಭಾಗ ಸಹಾಯಕ ಪೊಲೀಸ್ ಅಧೀಕ್ಷಕಿ ಹರ್ಷ ಪ್ರಿಯಂವದ, ಕಾಪು ವೃತ್ತ ನಿರೀಕ್ಷಕಿ ಜಯಶ್ರೀ ಎಸ್ ಮಾನೆ ನೇತೃತ್ವದಲ್ಲಿ ಪೊಲೀಸರ ತಂಡ ಆಗಮಿಸಿ ಬಂದೋಬಸ್ತ್ ಕೈಗೊಂಡರು. ಟವರ್ ನಿರ್ಮಾಣ ಕಂಪನಿಯ ಅಧಿಕಾರಿಗಳು ಸ್ಥಳದಲ್ಲಿದ್ದರು. ಗ್ರಾಮಸ್ಥರ ಪರವಾಗಿ ಹೋರಾಟ ಸಮಿತಿಯ ಅಧ್ಯಕ್ಷ ಅಮರನಾಥ್ ಶೆಟ್ಟಿ, ಕಾರ್ಯದರ್ಶಿ ಚಂದ್ರಹಾಸ್ ಶೆಟ್ಟಿ, ದೀಪಕ್ ಕಾಮತ್ ಮತ್ತು ಜಾಗದ ಮಾಲೀಕ ಗಣಪತಿ ಹೆಗ್ಡೆ ಉಪಸ್ಥಿತರಿದ್ದರು. ಕರಾವಳಿ ನಾಡಿ
ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.